ಶ್ರೀರಾಮನ ಹಬ್ಬಕ್ಕೆ ಇಡೀ ದೇಶವೇ ಸರ್ವ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಇನ್ನೊಂದು ದಿನ ಬಾಕಿ ಇರುವಂತಹದ್ದು ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಸಂಭ್ರಮ ಸಡಗರ ಜೋರಾಗಿದೆ. ಹಾಗಾದ್ರೆ ರಾಮ ಭಕ್ತರು ರಾಮ ಮಂದಿರದ ಉದ್ಘಾಟನೆಯ ಸಂಭ್ರಮಾಚರಣೆಗೆ ಯಾವ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ, ಏನೆಲ್ಲ ವಿಶೇಷತೆಗಳಿದೆ ಬನ್ನಿ ನೋಡ್ಕೊಂಡು ಬರೋಣ. ನಾಳೆ ರಾಮ ಮಂದಿರ ಉದ್ಘಾಟನೆ. ಪ್ರಮುಖ ಜಂಕ್ಷನ್ಗಳಲ್ಲಿ ರಾರಾಜಿಸ್ತಾ ಇವೆ ರಾಮನ ವಿಗ್ರಹ. ಇಡೀ ದೇಶವೇ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಯನ್ನ ಕಣ್ತುಂಬಿಕೊಳ್ಳೋದಿಕ್ಕೆ ಕಾತರದಿಂದ ಕಾಯ್ತಾ ಇದೆ. ದೇಶಾದ್ಯಂತ ಸಂಭ್ರಮ ಸಡಗರ ಮನೆ ಮಾಡಿದೆ. ನಗರದ ಪ್ರಮುಖ ಜಂಕ್ಷನ್ಗಳಾದಂತಹ ಮೆಜೆಸ್ಟಿಕ್, ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಮತ್ತು ಮೈಸೂರು ಬ್ಯಾಂಕ್ ಸರ್ಕಲ್ಗಳ ಬಳಿ 15ರಿಂದ 20 ಅಡಿ ವಿಗ್ರಹಗಳು ರಾರಾಜಿಸ್ತಾ ಇವೆ. ಪರಶುರಾಮನ ಪ್ರತಿಮೆ ಮುಂದೆ ಜನರು ನಮನ ಸಲ್ಲಿಸುತ್ತಿದ್ದಾರೆ. ಇನ್ನು ವೃದ್ಧೆ ವಿಜಯಮ್ಮ ಎಂಬುವವರಂತೂ ಅಯೋಧ್ಯೆಗೆ ಬರೋದಕ್ಕೆ ನನಗೆ ಶಕ್ತಿ ಇಲ್ಲ, ಅಯೋಧ್ಯೆಗೆ ನನ್ನನ್ನ ಕರೆಸ್ಕೊಳ್ಳಪ್ಪ ಅಂತ ಶ್ರೀರಾಮಚಂದ್ರನ ನೆನೆದು ಕಣ್ಣೀರಿಡ್ತಿದ್ದಾರೆ. ನಾನು ರಾಮನ್ ಬಿಟ್ಟು ಕೃಷ್ಣನ್ ಬಿಟ್ಟು ಯಾರನ್ನು ಪೂಜೆ ಮಾಡಲ್ಲ, ಅವ್ರನ್ನೇ ಜಪ ಮಾಡ್ತೀನಿ. ಅಲ್ಲಿ ಹೋಗಿ ದರ್ಶನ ಮಾಡ್ಬೇಕಂತ ಎಷ್ಟೋ ಆಸೆ ಇದೆ, ಆದ್ರೆ ಭಗವಂತ ಹೆಂಗ್ ಬಿಡ್ತಾನೋ ಹಂಗೆ. ಅಯೋಧ್ಯೆ ಹೋಗ್ಬೇಕು, ಶ್ರೀರಾಮನ ದರ್ಶನ ಮಾಡಬೇಕು, ಮಾಡಲೇಬೇಕು. ಉದ್ಘಾಟನೆ ಮಾಡ್ತಾರೆ, ತುಂಬ ಒಳ್ಳೆಯದೇ ಆಗ್ತೈತೆ. ಜನಗಳಿಗೆ ಹಿಂದೂಗಳಾಗಲಿ ಮುಸ್ಲಿಮ್ಗಳಾಗಲಿ ಯಾವುದು ಭೇದ ಭಾವ ಇಲ್ಲದೆ ಒಳ್ಳೇದಾಗಿ ನಡೆದ್ರೆ ಒಳ್ಳೆಯದು. ಅಯೋಧ್ಯೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಹೆಮ್ಮೆಯಿಂದ ಇರಬೇಕು ಹೊರತು ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು ಒಳ್ಳೆ ಮುಂದಕ್ಕೆ ಹೋಗ್ತಾ ಇದ್ರೆ ನಮಗೂ ಒಳ್ಳೇದು ನಡೆಯುತ್ತೆ. ತುಂಬ ಚೆನ್ನಾಗಿದೆ ವಿಗ್ರಹ, ನೋಡೋದಕ್ಕೆ ಬಹಳ ಸುಂದರವಾಗಿದೆ. ಇನ್ನು ರಾಜಾಜಿನಗರದ ರಾಮ ಮಂದಿರದಲ್ಲೂ ಕೂಡ ಉದ್ಘಾಟನೆ ದಿನ ವಿಶೇಷ ಪೂಜೆ ಪುರಸ್ಕಾರ ನಡೆಯುತ್ತೆ. ಅದ್ದೂರಿಯಾಗಿ ಡೆಕೋರೇಷನ್ ಮಾಡಲಾಗ್ತಿದೆ. ಇದಿಷ್ಟೇ ಅಲ್ಲದೆ ನಗರದ ಪ್ರಮುಖ ಜಂಕ್ಷನ್ಗಳಲ್ಲಿ ಮನೆಗಳ ಮುಂಭಾಗ ಭಗವಾನ್ ರಾಮಧ್ವಜ ಹಾರಾಡ್ತಾ ಇದೆ. ಒಟ್ಟಾರೆ ರಾಮಲಲ್ಲಾ ಉದ್ಘಾಟನೆಗೆ ನಗರದಾದ್ಯಂತ ಸಂಭ್ರಮ ಸಡಗರ ಜೋರಾಗಿದೆ. ದೇಶದ ಜನತೆ ಐತಿಹಾಸಿಕ ಗಳಿಗೆಯನ್ನ ಕಣ್ತುಂಬಿಕೊಳ್ಳೋದಿಕ್ಕೆ ಕಾಯ್ತಾ ಇದ್ದು ಬೆಂಗಳೂರು ಕೂಡ ಸಜ್ಜಾಗಿದೆ. ಲೋಕೇಶ್ ಕೋಡ್ಗಾದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.